ನೀಟ್ ಮರುಪರೀಕ್ಷೆಗೆ ತಡವಾಗಿ ಬಂದ ವಿದ್ಯಾರ್ಥಿನಿ ಬೆಂಗಳೂರಿನ ಆರ್ಸಿ ಕಾಲೇಜಿನಲ್ಲಿ ಎಕ್ಸಾಮ್ ಸೆಂಟರ್ ಅಲ್ಲಿ ನಡೆದಿರುವಂತಹ ಘಟನೆ. ವಿದ್ಯಾರ್ಥಿನಿ ತಡವಾಗಿ ಬಂದಿರೋದು. ಗೇಟ್ ಕ್ಲೋಸ್ ಆದ್ಮೇಲೆ ವಿದ್ಯಾರ್ಥಿ ಅಲ್ಲಿಗೆ ಬಂದು ಆಮೇಲೆ ಗೋಳಾಡಿರೋದು, ಅವಕಾಶ ಮಾಡಿಕೊಡಿ ನನಗೆ ಅಂತ. ಗೇಟ್ ಹತ್ತಿ ಒಳಗೆ ಹೋಗೋದಕ್ಕೂ ಕೂಡ ವಿದ್ಯಾರ್ಥಿನಿ ಪ್ರಯತ್ನ ಪಟ್ಟಿದ್ದಾರೆ. ಗೇಟ್ ತೆಗೆಯುವಂತೆ ಪೋಷಕರು ಈ ಸಂದರ್ಭದಲ್ಲಿ ಒತ್ತಾಯಿಸಿದ್ದಾರೆ, ಕಿರ್ಚಾಡಿದ್ದಾರೆ. ಮಧ್ಯಾಹ್ನ 1:30ಕ್ಕೆ ಸರಿಯಾಗಿ ಸಿಬ್ಬಂದಿ ಗೇಟ್ ಕ್ಲೋಸ್ ಮಾಡಿದ್ರು. ಸಾಕಷ್ಟು ಇನ್ಸ್ಟ್ರಕ್ಷನ್ಸ್ ಇತ್ತು, ಎಷ್ಟೊತ್ತಿಗೆ ವಿದ್ಯಾರ್ಥಿಗಳು ಬರಬೇಕು, ಅದಾದ್ಮೇಲೆ ಅವಕಾಶ ಇರೋದಿಲ್ಲ. ತುಂಬಾ ಮುಂಚಿತವಾಗಿ ಹೊರಡಿ, ಒಂದು ಅವಕಾಶ, ಅದನ್ನು ಯಾವುದೇ ಕಾರಣಕ್ಕೂ ಕೈ ತಪ್ಪು ಹಾಗೆ ಮಾಡ್ಕೊಳ್ಬೇಡಿ ಅಂತೆಲ್ಲ. ನೋಡಿ, ಆ ಗೇಟ್ ಕ್ಲೋಸ್ ಆದ್ಮೇಲೆ ವಿದ್ಯಾರ್ಥಿನಿ ಬಂದು ಕಾಂಪೌಂಡ್ ಹತ್ತಿ ಒಳಗೋಗೋದಕ್ಕೆ ಪ್ರಯತ್ನ ಪಡ್ತಾರೆ. ಅದು ಗೇಟ್ ಹತ್ತಿ ಒಳಗೋಗೋದಕ್ಕೆ ಪ್ರಯತ್ನ ಪಡ್ತಾ ಇರೋದು. ಬಟ್ ಅದಕ್ಕೆ ಅವಕಾಶ ಮಾಡಿಕೊಟ್ಟಿಲ್ಲ. ಪೋಷಕರು ಕೂಡ ಅವಕಾಶ ಮಾಡಿಕೊಡಿ ಅಂತ ಅಲ್ಲಿ ಜಗಳಾಡಿದ್ದಾರೆ, ವಾಗ್ವಾದ ಆಗಿದೆ. ಆದರೆ ಆ ರೀತಿ ಅವಕಾಶ ಮಾಡಿಕೊಡೋದಕ್ಕೆ ಬರಲ್ಲ ಅಂತ ಅಲ್ಲಿದ್ದಂಥ ಸಿಬ್ಬಂದಿ ವಿದ್ಯಾರ್ಥಿನಿಗೆ ಪರೀಕ್ಷೆ ಬರೆಯೋದಕ್ಕೆ ಅವಕಾಶ ಮಾಡಿಕೊಟ್ಟಿಲ್ಲ. ಮುಂಚಿತವಾಗಿ ಬರಬೇಕು, ಯಾವ ಟೈಮಿಗೆ ಅಲ್ಲಿ ಹಾಜರಿರಬೇಕು, ಎಷ್ಟು ಸಮಯದ ನಿಗದಿ ಅಂತೆಲ್ಲ ಇದ್ರೂ ಕೂಡ ತಡವಾಗಿ ಬಂದಿದ್ದಾರೆ. ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ವಿಕಾಸ್. ಕೇವಲ 2 ನಿಮಿಷ ತಡವಾಗಿ ಬಂದಿದ್ದು ಅನ್ನೋದು ಮಾಹಿತಿ. ಬಟ್ ಸ್ಟಿಲ್ ಬೇಗ ಬರಬೇಕಿತ್ತು, ಇನ್ನು ಮುನ್ನೆಚ್ಚರಿಕೆ ವಹಿಸಬೇಕಾಗಿತ್ತು. ಗೇಟ್ ಕ್ಲೋಸ್ ಆದ್ಮೇಲೆ ವಿದ್ಯಾರ್ಥಿನಿ ಬಂದು ಕಣ್ಣೀರು ಹಾಕಿರೋದು. ಏನ್ ನಡೆದಿದೆ ಸ್ಥಳದಲ್ಲಿ? ನಿಜಕ್ಕೂ ವಿಜಯ್, ಏನಂದ್ರೆ ಈಗಾಗಲೇ ನೀಟ್ ಏನು ಪ್ರಶ್ನೆ ಪತ್ರಿಕೆ ಸೋರಿಕೆ ನಂತರದಲ್ಲಿ ಇವತ್ತು ಮರುಪರೀಕ್ಷೆ ನಡೀತಾ ಇರುವಂತದ್ದು. ಸದ್ಯ ಎಲ್ಲಾ ಪರೀಕ್ಷಾ ಕೇಂದ್ರಗಳಲ್ಲೂ ಕೂಡ ಏನು ವಿದ್ಯಾರ್ಥಿಗಳು ಬಂದು ಒಳಗಡೆ ಹೋಗಿದ್ರು. ಅದರಲ್ಲಿ ಆರ್ಸಿ ಕಾಲೇಜು ನಲ್ಲಿ 3 ವಿದ್ಯಾರ್ಥಿನಿಯರು, ಅಂದ್ರೆ ಒಬ್ಬೊಬ್ರದ್ದು ಒಂದೊಂದು ಕಥೆಗಳಿದೆ. ಅಂದ್ರೆ ಒಬ್ರು ಮಾಗಡಿಯಿಂದ ಬರ್ಬೇಕಾಗಿತ್ತು, ಸೊ ಬಸ್ ಮುಖಾಂತರ ಬಂದು ನವರಂಗ್ ಬಳಿಯಲ್ಲಿ ಇಳ್ಕೊಂಡು ಇಲ್ಲಿ ಬರುವಾಗ ಲೇಟ್ ಆಯ್ತು. ಇನ್ನೊಬ್ರು ಹಳೆ ಹಾಲ್ ಟಿಕೆಟ್ ಅನ್ನ, ಹೊಸದನ್ನ ಬಿಟ್ಟು ಹಳೆ ಹಾಲ್ ಟಿಕೆಟ್ ಅನ್ನ ತಂದಿದ್ರು. ಸೊ ಹೊಸದನ್ನ ಮತ್ತೆ ಏನು ಅಲ್ಲಿಂದ ಮನೆಯಿಂದ ಫೋಟೋ ತೆಗೆದುಕೊಂಡು ತರಿಸ್ಕೊಂಡು ಇಲ್ಲಿ ಜೆರಾಕ್ಸ್ ತರೋದಕ್ಕೆ ಲೇಟ್ ಆಯ್ತು. ಹೀಗೆ ಒಂದೊಂದು ಚಿಕ್ಕ ಪುಟ್ಟ ಕಾರಣಗಳು. ಸೊ ಈ ತರದ ಒಂದು ಕಾರಣ ಮತ್ತು ಟ್ರಾಫಿಕ್ ಜಾಮ್ ನಿಂದಾಗಿ ಕೂಡ ಇವತ್ತು ಒಂದ್ ಕಡೆ ಪ್ಯಾಲೇಸ್ ಗ್ರೌಂಡ್ ನಲ್ಲಿ ಕಾರ್ಯಕ್ರಮ ಕೂಡ ನಡೀತಾ ಇದೆ. ಸೊ ಆ ಕಾರ್ಯಕ್ರಮದಿಂದ ಎಷ್ಟೋ ಜನರಿಗೆ ತೊಂದರೆ ಆಗಿರೋದಂತೂ ನಿತ್ಯ ಸತ್ಯ. ಯಾಕಂದ್ರೆ ಇವತ್ತು ನೀಟ್ ಪರೀಕ್ಷೆಗೆ ಬರ್ತಿದ್ದವರಿಗೆ ಟ್ರಾಫಿಕ್ ಜಾಮ್ ಸಮಸ್ಯೆ, ಹೆಬ್ಬಾಳ ಕಡೆಯಿಂದ ಬರುವಂತವರಿಗೆ ಟ್ರಾಫಿಕ್ ಜಾಮ್ ಸಮಸ್ಯೆ ಕೂಡ ಉಂಟಾಗಿತ್ತು. ಇಲ್ಲಿ ಕೇವಲ ಆರ್ಸಿ ಕಾಲೇಜ್ನಲ್ಲಿ ಕೇವಲ 2 ನಿಮಿಷ ಲೇಟ್ ಆಗಿತ್ತು ಆ ವಿದ್ಯಾರ್ಥಿನಿ ಒಳಗಡೆ ಹೋಗೋದಕ್ಕೆ. ಸೊ ಹೊರಗಡೆ ಭಾಗದ ಆ ಗೇಟ್ ಅನ್ನು ಓಪನ್ ಮಾಡಿ ಒಳಗಡೆ ಬಿಟ್ಟರು ಕೂಡ ಒಳಗಡೆ ಏನು ಅಧಿಕಾರಿಗಳು ಅವ್ರನ್ನ ಒಳಗಡೆ ಬಿಟ್ಕೊಳ್ಳಿಲ್ಲ. ಸೊ 2 ನಿಮಿಷ ತಡವಾಗಿ ಬಂದಿದ್ದಕ್ಕೆ ಅವ್ರನ್ನ ಹೊರಗಡೆ ಹಾಕಿದ್ರು. ಬಟ್ ಇದೊಂದು ರೀತಿಯಲ್ಲಿ ಅಂತಿಮ, ಯಾಕಂದ್ರೆ 1 ವರ್ಷ ಇನ್ನು ನೀಟ್ ಎಕ್ಸಾಮ್ ಬರೆಯೋದಕ್ಕೆ ಅವರು ಕಾಯ್ಬೇಕಾಗತ್ತೆ. ಆ 1 ವರ್ಷ ಪರಿಶ್ರಮವನ್ನ ಮತ್ತೆ ಎಫರ್ಟ್ ಅನ್ನ ಹಾಕ್ಬೇಕಾಗತ್ತೆ. ಈಗಾಗಲೇ ಎಕ್ಸಾಮ್ ಬರೆದು ಅದು ಪ್ರಶ್ನೆ ಪತ್ರಿಕೆ ಸೋರಿಕೆ ಹಿನ್ನೆಲೆಯಲ್ಲಿ ಅದು ರದ್ದಾಗಿ ಮತ್ತೆ ಹೊಸದಾಗಿ ಎಕ್ಸಾಮ್ ಈ ಪರೀಕ್ಷೆ ನಡೀತಾ ಇತ್ತು. ಇದ್ರಲ್ಲೂ ಕೂಡ ಈಗ ಮಿಸ್ ಮಾಡ್ಕೊಂಡಿರೋದು ನಿಜಕ್ಕೂ ವಿದ್ಯಾರ್ಥಿಗಳೇ ಪಾಲಿಗಂತೂ ನಿಜಕ್ಕೂ ಕೂಡ ಸಂಕಷ್ಟದ ಸಮಯ ಅಂತೇಳಿ ಹೇಳ್ಬೋದು ವಿಜಯ್. ಥ್ಯಾಂಕ್ ಯು ವಿಕಾಸ್. ಬರೀ 2 ನಿಮಿಷ ತಡ ಆಗಿ ಬಂದಿದ್ದಷ್ಟೇ. ಬೆಂಗಳೂರಲ್ಲೇ ನಡೆದಿರುವಂಥ ಘಟನೆ. ಬಟ್ ರೂಲ್ಸ್ ಇದ್ದಾಗ ಅದನ್ನು ಫಾಲೋ ಮಾಡಲೇಬೇಕಾಗುತ್ತೆ. ಆದರೆ ವಿದ್ಯಾರ್ಥಿನಿಯ ಸ್ಥಾನದಲ್ಲಿ ನಿಂತು ನೋಡಿದಾಗಲೂ ಕೂಡ ಬೇಸರ ಆಗೋದು ಹೌದು. ಯಾಕಂದರೆ ಬಹಳ ಎಫರ್ಟ್ಸ್ ಹಾಕಿರ್ತಾರೆ, ತುಂಬ ಕಲಿಕೆ ಇರುತ್ತೆ. ಆದರೆ ಪರೀಕ್ಷಾ ಕೇಂದ್ರಕ್ಕೆ ಬರೋದು ಸಮಯಕ್ಕೆ ಸರಿಯಾಗಿ ಬರದೆ ತಡ ಆಗಿದ್ದಕ್ಕೆ ಈಗ ಅಷ್ಟೆಲ್ಲವೂ ಕೂಡ ವ್ಯರ್ಥ ಆಯಿತು. ಈಗ ಮತ್ತೆ ನೀಟ್ ಪರೀಕ್ಷೆ ಬರೀಬೇಕು ಅಂದರೆ ಮುಂದಿನ ವರ್ಷಕ್ಕೆ ಕಾಯಬೇಕು. ಯಾವುದೇ ಕಾರಣಕ್ಕೂ ಇನ್ನೂ ಸಮಯ ಮೀರಾಗಿದೆ. ನಿಯಮ ಮೀರಿ ಮತ್ತೆ ವಿದ್ಯಾರ್ಥಿನಿಯನ್ನು ಒಳಗೆ ಬಿಡೋದಕ್ಕೆ ಅದಕ್ಕೆ ಅವಕಾಶ ಇಲ್ಲ. ಸಿಬ್ಬಂದಿ ಕೂಡ ಅದಕ್ಕೆ ಅವಕಾಶ ಮಾಡಿಕೊಟ್ಟಿಲ್ಲ. ವಿದ್ಯಾರ್ಥಿನಿ ಕಣ್ಣೀರು ಹಾಕಿದ್ದಾರೆ, ಪೋಷಕರಿಗೂ ಬೇಜಾರಾಗಿದೆ. ಒಂದು ಹಂತದಲ್ಲಿ ಅವರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ, ಕಿರ್ಚಾಡಿದ್ದಾರೆ, ವಾಗ್ವಾದ ನಡೆದಿದೆ. ಏನೇ ಆದರೂ ಕೂಡ ಪರೀಕ್ಷಾ ನಿಯಮಗಳೇನಿರುತ್ತೆ ಅದನ್ನು ಫಾಲೋ ಮಾಡಿದ್ದಾರೆ.